ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಈ ದಿನ ನಾವು ದ ಮೋಸ್ಟ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ವಿ. ಇದರಲ್ಲಿ ತುಂಬಾ ಪಾಯಿಂಟ್ಸ್ ಇದೆ ಈ ಡಿಸ್ಕಷನ್ ಅಲ್ಲಿ, ಯಾರು ಮಿಸ್ಕೋಬೇಡಿ, ಕೊನೆಯದಾಗಿ ನೋಡ್ತಾ ಹೋಗಿ. ಪ್ರತಿಯೊಂದು ಪಾಯಿಂಟ್ಸ್ ಪ್ರತಿ ಎಕ್ಸಾಮ್ಸ್ ಅಲ್ಲಿ ಬಂದಿದಾವೆ, ಮತ್ತೆ ಬರುವಂತ ಚಾನ್ಸಸ್ ತುಂಬಾ ಇದಾವೆ ಫಾರ್ KPSC, UPSC ಆರ್ ಅದರ್ ಎಕ್ಸಾಮ್ಸ್ ಲೈಕ್ KA ಕಂಡಕ್ಟ್ ಮಾಡೋಂಥದ್ದು. ಸೊ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ವಿಡಿಯೋದಲ್ಲಿ, ಓನ್ಲಿ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ ನೋಡಿ. ವಾಟ್ ಈಸ್ ಭಾರತ ರತ್ನ? ಈ ಭಾರತ ರತ್ನ ಅನ್ನೋದು ನಮ್ಗೆ ನಮ್ಮ ದೇಶದಲ್ಲಿ ಅತ್ಯಂತ ಅಮೂಲ್ಯವಾದ ಒಂದು ಅತ್ಯಂತ ಉನ್ನತವಾದಂತ ಅವಾರ್ಡ್. ಇದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಬರೋಂಥದ್ದೇ ಪದ್ಮ ಅವಾರ್ಡ್ಸ್ ಬಗ್ಗೆ ಆಲ್ರೆಡಿ ಹಿಂದೆ ವಿಡಿಯೋದಲ್ಲಿ ಮಾಡಿದೀನಿ. ಪದ್ಮ ವಿಭೂಷಣ್, ಪದ್ಮಭೂಷಣ್, ಪದ್ಮಶ್ರೀ ಮುಗಿದಿದೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲೇ ಅರ್ಜುನ ಪ್ರಶಸ್ತಿ ಬರುತ್ತೆ. ಆಮೇಲೆ ಒಂದು ಕೋಚ್ಗಳಿಗೆ ದ್ರೋಣಾಚಾರ್ಯ ಅವಾರ್ಡ್ ಕೊಡ್ತೀವಿ, ಈ ತರ ಬರುತ್ತೆ. ಬಟ್ ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ಭಾರತ ರತ್ನ ಬಗ್ಗೆನೇ ಡಿಸ್ಕಸ್ ಮಾಡ್ಬೇಕು, ಯಾಕಂದ್ರೆ ಇದರಿಂದ ಎಲ್ಲವೂ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕೆ ಭಾರತ ರತ್ನ ಇಂಪಾರ್ಟೆಂಟ್ ಅಂತಂದ್ರೆ, ಮನುಷ್ಯ ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಈ ಒಂದು ಅವಾರ್ಡ್ ಪಡಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾನೆ, ಬಿಕಾಸ್ ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀನಿ, ಯಾಕೆ ಈ ಅವಾರ್ಡ್ಗೋಸ್ಕರ ಮನುಷ್ಯ ಒದ್ದಾಡ್ತಿದೆ ಅಂತ ತಗೊಳ್ಳಿಕ್ಕೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಫಸ್ಟ್ ಪಾಯಿಂಟ್ ಅಬೌಟ್ ದ ಭಾರತ ರತ್ನ. ಏನಿದೆ ಭಾರತ ರತ್ನ ಅಂದ ತಕ್ಷಣ ಅಂದ್ರೆ ನೋಡಿ, ಇದು 1954 ಜನವರಿ 2ರಂದು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇವತ್ತಿನ ಮಟ್ಟ ನಾವು ನೋಡ್ಕೊಂಡ್ರೆ ಟಿಲ್ ನಾವು 53 ಭಾರತ ರತ್ನ ಅವಾರ್ಡ್ ಆಗಿದಾವೆ ಕೊಟ್ಟಿರೋದು. ಎಸ್ಪೆಷಲಿ ನಮ್ಗೆ ಪ್ರೈಮ್ ಮಿನಿಸ್ಟರ್ ಅನ್ನೋದು ಏನ್ ಮಾಡ್ತಾರೆ, ಒಂದು ಮೆನ್ಷನ್ ಮಾಡ್ತಾರೆ, ಇಂತಿಂತವ್ರಿಗೆ ನೀವು ಭಾರತ ರತ್ನ ಕೊಡಿ ಅಂತ ಹೇಳಿ ಯಾರಿಗೆ ಹೇಳ್ತಾರೆ, ಪ್ರೆಸಿಡೆಂಟ್ ಗೆ ರೆಕಮೆಂಡ್ ಮಾಡ್ತಾರೆ. ಅವಾಗ ಅವರು ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ಕನ್ಫರ್ ಇಟ್ ಮೀನ್ಸ್ ಅವಾರ್ಡ್ ಕೊಡ್ತಾರೆ. ಯಾರಿಗೆ, ಯಾರು ಒಂದು ಸರ್ವಿಸ್ ಅಲ್ಲಿ ಆಗಿರ್ಬೋದು, ಆರ್ಟ್ ಅಲ್ಲಿ ಆಗಿರ್ಬೋದು, ಕಲೆಯಲ್ಲಿ ಆಗಿರ್ಬೋದು ತುಂಬಾ ಸಾಧನೆ ಮಾಡಿರ್ತಾರೆ, ಅವ್ರಿಗೆಲ್ಲ ಕೊಡ್ತಿದ್ರು ನೋಡಿ. ಆಕ್ಚುಲಿ ಎಲಿಜಿಬಿಲಿಟಿ ಅಂತ ಬಂದ್ರೆ ನಾವು ಮೊದ್ಲೆಲ್ಲ ಒಂದು ಆರ್ಟ್, ಕಲೆ ಆಗಿರ್ಬೋದು, ಮತ್ತೆ ಕಲ್ಚರ್ ಆಗಿರ್ಬೋದು, ಒಂದು ಟೆಕ್ನಾಲಜಿ ಆಗಿರ್ಬೋದು, ಈ ಒಂದು ಲಿಟ್ರೇಚರ್, ಸೈನ್ಸ್, ಪಬ್ಲಿಕ್ ಸರ್ವಿಸ್, ಇಂತ ಒಂದು ಕೆಲಸದಲ್ಲಿ ಅತ್ಯುನ್ನತವಾಗಿ ಸಾಧನೆ ಮಾಡಿದಂತವ್ರಿಗೆ ಕೊಡ್ತಾ ಇತ್ತು. ಬಟ್ ಆಫ್ಟರ್ 2011, ಈ ಪಾಯಿಂಟ್ ಇಂಪಾರ್ಟೆಂಟ್, 2011ರಿಂದ ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೆವರ್ ಅಂತ ಕರಿತೀವಿ, ಯಾವುದೇ ರಂಗದಲ್ಲಾಗಿರ್ಬೋದು ಅತ್ಯುನ್ನತ ಸಾಧನೆ ಮಾಡಿರ್ಬೇಕು ಅಂತ ವ್ಯಕ್ತಿಗೆ ನಾವು ಭಾರತ ರತ್ನ ಅವಾರ್ಡ್ ಕೊಡ್ತೀವಿ ಅನ್ನೋಂತೇಳಿ 2011ರಿಂದ ಚೇಂಜ್ ಮಾಡಿದ್ದಾರೆ. ಸೊ ಇದು ಗೊತ್ತಿರ್ಲಿ, ಮೋಸ್ಟ್ ವಾಂಟೆಡ್ ಪಾಯಿಂಟ್. ನೆಕ್ಸ್ಟ್, ಈ ಅವಾರ್ಡ್ ಕೆನಾಟ್ ಯೂಸ್ ದಿ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಒಂದು ಹೆಸರು ಇಟ್ಕೊಂಡು, ಸಪೋಸ್ ಸಚಿನ್ ತೆಂಡೂಲ್ಕರ್ ಅನ್ನೋರು ಅವಾರ್ಡ್ ತಗೊಂಡಿದ್ದಾರೆ, ಅಥವಾ ವಿಶ್ವೇಶ್ವರ ಅನ್ನೋರು ಕೂಡ ತಗೊಂಡಿದ್ದಾರೆ, ಅದೇ ತರ ಒಂದು ಸರ್ CV ರಾಮನ್ ಕೂಡ ತಗೊಂಡಿದ್ದಾರೆ. ಅದಕ್ಕೆ ನಾವು ಸಾಧನೆ ಮಾಡಿರೋಂಥ ಡಾಕ್ಟರೇಟ್ ಪದವಿನ ಡಾಕ್ಟರ್ CV ರಾಮನ್ ಅಂತ ಕರಿಬೋದೇ ಹೊತ್ತು, ಬಟ್ ಭಾರತ ರತ್ನ CV ರಾಮನ್ ಅಂತ ಕರೆಯಂಗಿಲ್ಲ. ಬಿಕಾಸ್ ಆರ್ಟಿಕಲ್ 18(1) ಹೇಳುತ್ತೆ, ಯಾವುದೇ ಕಾರಣಕ್ಕೂ ಇದನ್ನ ಮೆನ್ಷನ್ ಮಾಡಂಗಿಲ್ಲ, ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಂಗಿಲ್ಲ, ಸಫಿಕ್ಸ್ ಆಗಿ ಯೂಸ್ ಮಾಡಂಗಿಲ್ಲ. ಡಾಕ್ಟರ್ ಭಾರತ ರತ್ನ CV ರಾಮನ್, ಡಾಕ್ಟರ್ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಈ ತರ ಕರೆಯಕ್ ಬರಲ್ಲ. ಈ 18(1) ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದೇ ಎಸ್ಪೆಷಲಿ ನಮ್ಮ ಒಂದು ಫ್ರೀಡಮ್ ಆಫ್ ಏನೋ ಫಂಡಮೆಂಟಲ್ ರೈಟ್ಸ್ ಮೆನ್ಷನ್ ಮಾಡ್ತೀವಲ್ಲ, ಅದರಲ್ಲಿ ಇದೆ ಆರ್ಟಿಕಲ್, ಗೊತ್ತಿರ್ಲಿ. ಯಾವ್ದೇ ರೀತಿ ಪ್ರಿಫಿಕ್ಸ್ ಆಗ್ಲಿ ಸಫಿಕ್ಸ್ ಆಗಿ ಬಳಸಂಗಿಲ್ಲ, ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಇದಕ್ಕೆ ಯಾವುದೇ ರೀತಿ ಮಾನಿಟರಿ ವ್ಯಾಲ್ಯೂ ಇರಂಗಿಲ್ಲ. ನೋಡಿ, ಈ ಅವಾರ್ಡ್ ಹೆಂಗಿರುತ್ತೆ ಅಂತಂದ್ರೆ, ಒಂದು ಪೀಪಲ್ ಟ್ರೀಯಿಂದ ಒಂದು ಎಲೆಯ ರೂಪದಾಗ ಮಾಡಿರ್ತಾರೆ, ಅದ್ರ ಒಂದು ಶೇಪ್, ಒಂದು ಬರ್ಂಟ್ ಆಗಿರೋಂಥ ಸೂರ್ಯನ ಚಿತ್ರ ಹಾಕಿರ್ತಾರೆ, ಅದ್ರ ಹಿಂದ್ಗಡೆ ನಮ್ದು ಎಂಬ್ಲಮ್ ಇರುತ್ತೆ. ಆ ಎಂಬ್ಲಮ್ಗೆ ಸತ್ಯಮೇವ ಜಯತೆ ಅಂತ ಹೇಳಿರುತ್ತೆ. ಇದು ಜಸ್ಟ್ ಒಂದು ಬ್ರಾಂಜ್ ಇಂದ ಮಾಡಿರ್ತಾರೆ. ಈ ಪ್ರಶ್ನೆ ಕೇಳ್ತಾರೆ, ಅದ್ರ ಬಳಸಿರೋ ಲೀಫ್ ಯಾವುದು, ಪೀಪಲ್. ನೆಕ್ಸ್ಟ್ ಸತ್ಯಮೇವ ಜಯತೆ ಅನ್ನೋದು ಕೂಡ ಇದೆ. ನೆಕ್ಸ್ಟ್ ಬ್ರಾಂಜ್ ಇಂದ ತಯಾರಾಗಿದೆ, ಗೋಲ್ಡ್ ಇಂದ ತಯಾರಾಗಿದೆನಾ, ಬ್ರಾಂಜ್ ಇಂದ ತಯಾರಾಗಿದೆನಾ, ಇಲ್ಲ ಸಿಲ್ವರ್ ಇಂದ ತಯಾರಾಗಿದೆನಾ ಕೇಳ್ತಾರೆ, ಬ್ರಾಂಜ್ ಇಂದ ತಯಾರಾಗಿದ್ದು. ನೆಕ್ಸ್ಟ್, ಈ ಭಾರತ ರತ್ನ ಅವಾರ್ಡ್ ಅನ್ನೋದು ಯಾವುದೇ ಕಾರಣಕ್ಕೂ ಅಮೌಂಟ್ ಕೊಡಂಗಿಲ್ಲ, ಜಸ್ಟ್ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದ್ರ ಜೊತೆಗೆ ಈ ಒಂದು ಬ್ರಾಂಜ್ ಮೆಡಲ್ ಕೊಡ್ತಾರೆ. ಇವ್ರಿಗೆ ಗೊತ್ತಿರ್ಬೇಕು, ನಮ್ಗೆ ಮೆಡಲ್ ಕೊಡುತ್ತಾರೆ. ಆ ಮೆಡಲ್ ಬ್ರಾಂಜ್ ಇಂದ ತಯಾರಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕಲ್ಚರ್ ಅಂದ್ರೆ ನಾವು ಹೇಳಿದ್ವಲ್ಲ, ಲಿಟ್ರೇಚರ್, ಸೈನ್ಸ್, ಆರ್ಟ್, ಪಬ್ಲಿಕ್ ಸರ್ವಿಸ್ ಹಿಂದೆ ತಗೊಂತಿದ್ರು. ಈಗ ಇನ್ಮೇಲೆ ಏನೇ ಇದ್ರು ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೆವರ್ ಅಂತ ಕನ್ಸಿಡರ್ ಮಾಡ್ತಾ ಇದಾರೆ. ಸರಿ, ಇತ್ತೀಚೆಗೆ ನಾವು ರೀಸೆಂಟ್ ಆಗಿ ನೋಡ್ಕೊಂಡು ಬಂದ್ರೆ 53 ಟೋಟಲ್ ಭಾರತ ರತ್ನ ಅವಾರ್ಡ್ ತಗೊಂಡಿದ್ದಾರೆ. ಪೋಸ್ಟಮಸ್ ಅವಾರ್ಡ್ ಎಷ್ಟು ತಗೊಂಡಿದ್ದಾರೆ ಅಂದ್ರೆ 20 ತಗೊಂಡಿದ್ದಾರೆ. ಅಂದ್ರೆ ಮರಣೋತ್ತರ ಪ್ರಶಸ್ತಿ ಎಷ್ಟು ಬಂದಿದಾವೆ ಅಂದ್ರೆ 20 ಬಂದಿದ್ದಾವೆ. ನಾನ್ ಇಂಡಿಯನ್ ರೆಸಿಪಿಯೆಂಟ್ಸ್, ಭಾರತೀಯರು ಬಿಟ್ಟು ಬೇರೆ ದೇಶದವ್ರು ಯಾರನ್ನ ತಗೊಂಡಿದ್ದಾರೆ ಅಂತಂದ್ರೆ 2 ತಗೊಂಡಿದ್ದಾರೆ. ಎಸ್ಪೆಷಲಿ 3 ಅಂತ ಕನ್ಸಿಡರ್ ಮಾಡ್ಬೋದಿತ್ತು, ಬಟ್ ಮಾಡಕ್ ಆಗಲ್ಲ. ನಾನು ಹೇಳ್ತೀನಿ ನೋಡಿ. ಫಸ್ಟ್ ಒನ್ ಬಂದ್ಬಿಟ್ಟು ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತೇಳಿ, ಇವರು ಗಡಿನಾಡಿನ ಗಾಂಧಿ ಅಂತಾನೂ ಕರಿತೀವಿ.
ರೆಡ್ ಶರ್ಟ್ ಒಂದ್ ಏನಂತ ಕರಿತೀವಲ್ಲ, ಒಂದು ಸೈನಿಕನ ಹುಟ್ಟು ಹಾಕಿರ್ತಾರ, ಮತ್ತು ಕೆಂಪಂಗಿ ದಳದ ಒಂದು ಸಂಸ್ಥಾಪಕರು ಇವರು. ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್. ಇವರು ನಮ್ಮ ಗಾಂಧೀಜಿ ಅವರಿಗೆ ಸ್ವತಂತ್ರ ಬರುವಂತ ಸಂದರ್ಭದಲ್ಲಿ ಆ ಒಂದು ಹೋರಾಟದಲ್ಲಿ ಎಷ್ಟೋ ಸಹಾಯ ಮಾಡಿದ್ದಾರೆ, ನಮ್ಮ ದೇಶಕ್ಕೂ ಎಷ್ಟೋ ಸಹಾಯ ಮಾಡಿದ್ದಾರೆ. ಆ ಒಂದು ಸರ್ವಿಸ್ ನೋಡ್ಕೊಂಡು ನಾವು ಒಂದು ಅವ್ರಿಗೆ ಅವಾರ್ಡ್ ಕೊಡ್ತೀವಿ. ಅದಕ್ಕಂತಾನೆ ಓಡ್ ನೋಡಿ ಗಡಿನಾಡಿನ ಗಾಂಧಿ ಅಂತ ಕರಿತೀವಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತೇಳಿ. ಅವ್ರು ಆಕ್ಚುಲಿ ಇವಾಗ ನಾವು ಕನ್ಸಿಡರ್ ಮಾಡಿದ್ರೆ ಪಾಕಿಸ್ತಾನ್ ಕ್ಯಾಂಡಿಡೇಟ್ ಆಗ್ತಾರೆ, ಆದ್ರೂ ನಾವು ಕೊಟ್ಟಿದೀವಿ ಅಂತಂದ್ರೆ ಅವ್ರು ಮಾಡಿರೋ ಸರ್ವಿಸ್ ಟುವರ್ಡ್ಸ್ ಇಂಡಿಯನ್ ನೇಷನ್, ಇದು ಗೊತ್ತಿರಲಿ. ನೆಕ್ಸ್ಟ್ ನೆಲ್ಸನ್ ಮಂಡೇಲಾ. ಇವ್ರಿಗೆ ನಮ್ಮ ದೇಶದಲ್ಲಿ ನಾವು ಒಂದು ಅವಾರ್ಡ್ ಕೊಡ್ತೀವಿ, ಭಾರತ ರತ್ನ ಅವಾರ್ಡ್. ಯಾಕಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಅವ್ರು ಯಾಕೆ ಕೊಡ್ತೀವಿ ಅಂದ್ರೆ ಅವ್ರೇನೆ ನಮ್ ದೇಶಕ್ಕೆ ಬಂದೇನ್ ಸರ್ವಿಸ್ ಕೊಟ್ಟಿಲ್ಲ, ಬಟ್ ಆದ್ರೆ ಇಡೀ ಪ್ರಪಂಚಕ್ಕೆ ಮಾದರಿ ಆಗಂಗ ಯಾವುದೇ ರೀತಿ ಒಂದು ಏನ್ ಕಲರ್ ನಲ್ಲಿ ಏನ್ ಭೇದ ಭಾವ ಇರ್ಲಾರ್ದಂಗ ನೋಡ್ಕೊಳ್ಬೇಕು. ಒಂದು ಬಿಳಿಯರು ಇವರು ಕಪ್ಪಗಿದ್ದಾರೆ ಅಂತೇಳಿ ಯಾವ್ದೇ ರೀತಿ ತಾರತಮ್ಯನ ಆಗ್ಬಾರ್ದು, ಹ್ಯೂಮನ್ ಎಕ್ಸ್ಪ್ಲಾಟೇಷನ್ ಆಗ್ಬಾರ್ದು ಅಂತೇಳಿ ತುಂಬಾ ಹೋರಾಟ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಜಯ ತಂದು ಕೊಟ್ಟಿದ್ರು. ಯಾರು? ನೆಲ್ಸನ್ ಮಂಡೇಲಾ. ಆ ಒಂದು ಸರ್ವಿಸ್ ನೋಡ್ಕೊಂಡು ಮೆನ್ಷನ್ ಮಾಡಿ ಒಂದು ಅವ್ರಿಗೆ ಗುರ್ತಿಸ್ಕೊಂಡು ನಾವು ಅವ್ರಿಗೆ ಅವಾರ್ಡ್ ಕೊಡ್ತೀವಿ, ನೆಲ್ಸನ್ ಮಂಡೇಲಾ ಅವರಿಗೆ. ಸೊ ಅದೊಂದು ಗೊತ್ತಿರಲಿ. ಸೊ ಫಾರಿನರ್ಸ್ ಬಂದ್ರೆ ಇಬ್ರು, ಯಾರೋ ಒಂದು ಖಾನ್ ಅಬ್ದುಲ್ ಗಫರ್ ಖಾನ್, ನೆಕ್ಸ್ಟ್ ನೆಲ್ಸನ್ ಮಂಡೇಲಾ. ಖಾನ್ ಅಬ್ದುಲ್ ಗಫರ್ ಖಾನ್ಗೆ 1987 ಕೊಡ್ತಾರೆ, ನೆಲ್ಸನ್ ಮಂಡೇಲಾಗೆ 1998 ಕೊಡ್ತಾರೆ, 1990. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಮದರ್ ತೆರೆಸಾ. ಆಕ್ಚುಲಿ ಅವರು ಮೊದ್ಲೆಲ್ಲ ಫಾರಿನ್ ಕಂಟ್ರಿ ಅಂತಾನೆ ಬಂದಿರ್ತಾರೆ, ಮೆಸಿಡೋನಿಯನ್ ಇಂದ. ಬಟ್ ನಮ್ಮ ಇಂಡಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಇಂಡಿಯನ್ ಸಿಟಿಜನ್ ಕೊಡ್ತಾರೆ. ಇಂಡಿಯನ್ ಸಿಟಿಜನ್ಶಿಪ್ ಅವ್ರಿಗೆ ಕೊಟ್ಟಿರೋದ್ರಿಂದಾನೆ ಅವ್ರು ಇಂಡಿಯನ್ ಆಗ್ತಾರೆ ಹೊತ್ತು ಫಾರಿನರ್ಸ್ ಆಗಂಗಿಲ್ಲ. ಸೊ ಆಕ್ಚುಲಿ ಡೇಟಾ ನೋಡಿದ್ರೆ ಇಬ್ರೇ ಫಾರಿನರ್ಸ್. ಯಾರು? ಒಬ್ರು ಖಾನ್ ಅಬ್ದುಲ್ ಗಫರ್ ಖಾನ್, ನೆಲ್ಸನ್ ಮಂಡೇಲಾ. ಮದರ್ ತೆರೆಸಾ ಅವರು ಬರಂಗಿಲ್ಲ, ಬಿಕಾಸ್ ಅವರು ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ ತಗೊಂತಾರೆ, ನ್ಯಾಚುರಲ್ ಆಗೇ ತಗೊಂತಾರೆ. ಓಕೆನಾ? ನೆಕ್ಸ್ಟ್ ಯಂಗೆಸ್ಟ್ ರಿಸಿಪಿಯಂಟ್ ಯಾರಂತ ಕೇಳ್ತಾರೆ, ಸಚಿನ್ ತೆಂಡೂಲ್ಕರ್ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ತಗೊಂತಾರೆ. ನೆಕ್ಸ್ಟ್ ಓಲ್ಡೆಸ್ಟ್ ತುಂಬಾ ವಯಸ್ಸಾದ್ಮೇಲೆ ತಗೊಂಡಿದ್ದು ಡಾಕ್ಟರ್ ಕೇಶವ್ ಕರಿವೆ ಅಂತ ಹೇಳಿ, ಅವರು 100ನೇ ವಯಸ್ಸಲ್ಲಿ 100 ವರ್ಷ ಇರ್ತಾವ ಆ ಟೈಮಲ್ಲಿ ತಗೊಂತಾರೆ ಅವರು. ನೆಕ್ಸ್ಟ್ ಇವರೆಲ್ಲ ಕೆಲವೊಂದು GK ಪಾಯಿಂಟ್ಸ್ ಆಫ್ ವ್ಯೂನ ಕವರ್ ಮಾಡಿದ್ವಿ. ನೆಕ್ಸ್ಟ್ ಫಸ್ಟ್ ರಿಸಿಪಿಯೆಂಟ್ಸ್ ಯಾರಂತ ಕೇಳ್ತಾರೆ, ಡಾಕ್ಟರ್ ಸರ್ವಪಲ್ಯ ರಾಧಾಕೃಷ್ಣನ್, ಡಾಕ್ಟರ್ ಸಿ ವಿ ರಾಮನ್, ಡಾಕ್ಟರ್ ಚಕ್ರವರ್ತಿ ಸಿ ರಾಜಗೋಪಾಲಾಚಾರ್ ಅಂತ ಕರಿತೀವಿ. ನೋಡಿ ಮೂರು ನೇಮ್ಸ್ ಇದಾವೆ. ಫಸ್ಟ್ ರಿಸಿಪಿಯೆಂಟ್ ಯಾರಂತ ಕೇಳ್ತಾರೆ 1954ರಲ್ಲಿ ಸರ್ವಪಲ್ಯ ರಾಧಾಕೃಷ್ಣನ್, ಸರ್ ಸಿ ವಿ ರಾಮನ್ ಮತ್ತೆ ಸಿ ರಾಜಗೋಪಾಲಾಚಾರ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ತರ ಈ ರೀಸೆಂಟ್ ಆಗಿ ಯಾರನ್ನ ತಗೊಂಡಿದ್ದ ಅಂತ ಕೇಳಿದ್ರೆ 2019ರಲ್ಲಿ 3 ಕೊಡ್ತಾರೆ, ಬಟ್ ಅದಾದ್ಮೇಲೆ 2023 ಮೆನ್ಷನ್ ಮಾಡಿ 24 ಕೊಟ್ಟಿರ್ತಾರೆ. ಅಂದ್ರೆ ಮೀನ್ 2024ರಲ್ಲಿ 5 ಜನ ಕೊಟ್ಟಿದ್ದಾರೆ, ಅದಾದ್ಮೇಲೆ ಕೊಟ್ಟೇ ಇಲ್ಲ. ನೆಕ್ಸ್ಟ್ ಈ ವರ್ಷ ಆದ್ರೂ ಕೊಡ್ಬೋದು ಅಂತ, ನೆಕ್ಸ್ಟ್ ಇಯರ್ ಆದ್ರೂ ಕೊಡ್ಬೋದು. ಬೇಸ್ಡ್ ಆನ್ ಸರ್ವಿಸ್ ಡಿಲೇ ಆಗ್ಬೇಕು, ಕಂಟಿನ್ಯೂ ಕೊಡ್ಬೇಕಂತ ಏನ್ ರೂಲ್ಸ್ ಏನಿಲ್ಲ. ಬೇಸ್ಡ್ ಆನ್ ದಿ ರೆಕಮೆಂಡೇಶನ್ ಟೈಮ್ ನೋಡ್ಕೊಂಡು ಕೊಡ್ತಾರೆ. ಒಟ್ ಅವ್ರು ಏನ್ ಮಾಡಿರ್ಬೇಕಂತಂದ್ರೆ ಒಂದು ಅತ್ಯಂತ ಉನ್ನತವಾದ ಸಾಧನೆ ಮಾಡಿರ್ಬೇಕು. ಅದು ಎನಿ ಏರಿಯಾ. ಮೊದಲೆಲ್ಲ ಇತ್ತು ಓನ್ಲಿ ಲಿಟರೇಚರ್, ಸೈನ್ಸ್, ಆರ್ಟ್, ಪಬ್ಲಿಕ್ ಸರ್ವಿಸ್ ಅಂತ, ಬಟ್ ಈಗ ಹಂಗಿಲ್ಲ. ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೆವರ್, ಯಾವುದೇ ರಂಗದಲ್ಲಿ ಆಗಿರ್ಬೋದು ಅತ್ಯುನ್ನತವಾದ ಸಾಧನೆ ಮಾಡಿರ್ಬೇಕು. ನೆಕ್ಸ್ಟ್ ನೋಡಿ 2024 ನಾವು ನೋಡ್ಕೊಂಡ್ರೆ 2026 ಕೊಟ್ಟಿಲ್ಲ, 25 ಕೊಟ್ಟಿಲ್ಲ, 24 ನಮಗೆ ಡೇಟಾ ಇರೋದು. ಸೊ 51ನೇದು ಬಂದ್ಬಿಟ್ಟು ಕರ್ಪೂರಿ ಠಾಕೂರ್. ಇವರು ಒಂದು CM ಆಗಿ ಒಳ್ಳೆ ಕೆಲಸ ಮಾಡಿರ್ತಾರೆ. ನೆಕ್ಸ್ಟ್ LK ಅಡ್ವಾಣಿ, ಇವರು ಬಿಜೆಪಿಯ ಒಂದು ಮೇನ್ ಕ್ಯಾಂಡಿಡೇಟ್ ಆಗಿ ಕೆಲಸ ಮಾಡಿರ್ತಾರೆ, ಅದನ್ನ ತುಂಬಾ ಸರ್ವಿಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್, ಇವ್ರನ್ನ ಫಾರ್ಮರ್ಸ್ ರೈಟ್ಸ್ ಪಿತಾಮಹ ಅಂತಾನೂ ಕರಿತೀವಿ. ಯಾಕಂದ್ರೆ ಫಾರ್ಮರ್ಸ್ ಹಕ್ಕುಗಳಿಗೋಸ್ಕರ ತುಂಬಾ ಹೋರಾಟ ಮಾಡ್ತಾರೆ. ಇವರೊಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಇವರು. PV ನರಸಿಂಹರಾವ್, ಇವ್ರ ಆಧುನಿಕ ನಮ್ಮ ದೇಶದ ಪಿತಾಮಹ ಅಂತ ಕರಿತೀವಿ, ಆಧುನಿಕ ಚಾಣಕ್ಯ ಅಂತಾನೂ ಕರಿತೀವಿ ಎಕನಾಮಿಕ್ಸ್ ನಲ್ಲಿ. ಸೊ ಇವ್ರಿಗೂ ಪೋಸ್ತಮಸ್ ಕೊಟ್ಟಿದ್ದು, ಚೌಧರಿ ಚರಣ್ ಸಿಂಗ್ಗೂ ಪೋಸ್ತಮಸ್ ಕೊಟ್ಟಿದ್ದು, ಕರ್ಪೂರಿ ಠಾಕೂರ್ ಕೂಡ ಪೋಸ್ತಮಸ್ ಕೊಟ್ಟಿದ್ದು. LK ಅಡ್ವಾಣಿಗೆ ಮಾತ್ರ ಅವ್ರು ಇನ್ನು ಬದುಕಿದ್ದಾರೆ, ಅವ್ರು ಯಾವ್ದೇ ರೀತಿ ಪೋಸ್ತಮಸ್ ಅಲ್ಲ, ಮರಣೋತ್ತರ ಪ್ರಶಸ್ತಿ ಅಲ್ಲ ಅದು. ನೆಕ್ಸ್ಟ್ ಡಾಕ್ಟರ್ MS ಸ್ವಾಮಿನಾಥನ್, ಇವ್ರಿಗೂ ಪೋಸ್ತಮಸ್ ಕೊಟ್ಟಿದ್ದು. ಇವರು ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇವರು ಒನ್ ಆಫ್ ದಿ ಸ್ಟೂಡೆಂಟ್ ಫ್ರಮ್ ಫಿಲಿಪೈನ್ಸ್ ಮತ್ತೆ ಇನ್ನೊಂದು ಮೆಕ್ಸಿಕೋದಲ್ಲಿ ಸ್ಟಡಿ ಮಾಡಿರೋಂಥ ವರ್ಗೀಸ್ ಕುರಿಯನ್. ಅವ್ರಿಗೆ ಇವರು ವರ್ಗೀಸ್ ಕುರಿಯನ್ ಒಬ್ಬರ ಶಿಷ್ಯ. ಯಾರು? ಡಾಕ್ಟರ್ MS ಸ್ವಾಮಿನಾಥನ್. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಉಟ್ಕೊಂಡು ಎಷ್ಟೋ ರೈತರಿಗೆ ಬೆಳಕಾಗ್ತದೆ, ಎಷ್ಟೋ ನಮ್ಮ ದೇಶದ ಸೈನಿಕರಿಗೆ ಹೊಟ್ಟೆಗೆ ಊಟ ಸಿಗುತ್ತೆ, ನಮ್ಮೆಲ್ಲಾ ಜನತೆಗೆ ಮತ್ತೆ ಏನ್ ಪವರ್ಫುಲ್ ಆಗಿ ತುಂಬಾ ಕ್ವಾಂಟಿಟಿ ಆಗಿ ಊಟ ಸಿಗುತ್ತೆ ಬಿಕಾಸ್ ಆಫ್ ಗ್ರೀನ್ ರೆವಲ್ಯೂಷನ್. ಇದು ಗೊತ್ತಿರ್ಲೇಬೇಕು. ಇದು 1960s ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ನಮಗೆ ಗೊತ್ತಿರ್ಲೇಬೇಕು. ನೆಕ್ಸ್ಟ್ ಕಮ್ ಟು ಪಾಯಿಂಟ್, ಭಾರತ ರತ್ನ ರಿಸಿಪಿಯೆಂಟ್ ಫ್ರಮ್ ಕರ್ನಾಟಕ.
ಕರ್ನಾಟಕದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಯಾಕಂದ್ರೆ ಎಲ್ಲ ಇಂಡಿಯಾ ಪರ ತಿಳ್ಕೊಂಡಾಗ ಕರ್ನಾಟಕದ ಬಗ್ಗೆ ಕೇಳ್ಬಿಟ್ರೆ ಏನ್ ಮಾಡ್ಬೇಕು. ಸೊ ಅದಕ್ಕೆ ನಮ್ ಕರ್ನಾಟಕದಲ್ಲಿ 3% ತಗೊಂಡಿರೋದು ಇಂಪಾರ್ಟೆಂಟ್ ಆಗಿ. ಸರ್ ಎಂ ವಿಶ್ವೇಶ್ವರಯ್ಯ 1955, ಪಂಡಿತ್ ಭೀಮ್ಸೇನ್ ಜೋಶಿ ಇವ್ರು 2008 ಸಂಗೀತದಲ್ಲಿ ತಗೊಂತಾರೆ. ನೆಕ್ಸ್ಟ್ ಪ್ರೊಫೆಸರ್ CN ರಾವ್ 2014 ಇವರೊಂದು ಒಂದು ಸೈನ್ಸ್ ಅಲ್ಲಿ ತಗೊಂತಾರೆ. ಇವ್ರು ಫೇಮಸ್ ಇನ್ ಕೆಮಿಸ್ಟ್ರಿ. ಸೊ ಇದು ಗೊತ್ತಿರ್ಬೇಕು ನಮ್ಗೆ. ಸರ್ ಎಂ ವಿಶ್ವೇಶ್ವರಯ್ಯ, ಭೀಮ್ಸೇನ್ ಜೋಶಿ, CN ರಾವ್ ಇವ್ರು ಮೂವರು ಕರ್ನಾಟಕದಿಂದ ತಗೊಳ್ತಾರೆ. ನೆಕ್ಸ್ಟ್ ರೀಸೆಂಟ್ ಆಗಿ ಕರ್ಪೂರ್ ಠಾಕೂರ್, LK ಅಡ್ವಾಣಿ, ಚೌಧರಿ ಚರಣ್ ಸಿಂಗ್, PV ನರಸಿಂಹರಾವ್, MS ಸ್ವಾಮಿನಾಥನ್ ಇವ್ರು 2024ರಲ್ಲಿ 5 ಜನ ತಗೊಂಡಿರ್ತಾರೆ. ಫಸ್ಟ್ ಅಂತ ಕೇಳಿದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್, ಸರ್ CV ರಾಮನ್, ಚಕ್ರವರ್ತಿ C ರಾಜಗೋಪಾಲಾಚಾರಿ ಇವ್ರು ಫಸ್ಟ್ ರಿಸಿಪಿಯೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಅಂತ ಕೇಳಿದ್ರೆ ರೀಸೆಂಟ್ ಆಗಿ ನಾನು ನೋಡ್ತಾ ಹೋದ್ರೆ ನಮ್ಮ ಯಾರು ಟೋಟಲ್ ಆಗಿ 6 ಮೆಂಬರ್ಸ್ ತಗೊಂಡಿರ್ತಾರೆ. ಪ್ರಣಬ್ ಮುಖರ್ಜಿ ಕೂಡ ತಗೊಂಡಿದ್ದಾರೆ. ಪ್ರಣಬ್ ಮುಖರ್ಜಿ ಇನ್ಕ್ಲೂಡ್ ಮಾಡಿದ್ರೆ 6 ಮೆಂಬರ್ಸ್ ಆಗಿರ್ತಾರೆ. ಟೋಟಲ್ ಹೌ ಮೆನಿ ಪ್ರೆಸಿಡೆಂಟ್ ಟೇಕ್ ಎ ಭಾರತ ರತ್ನ ಅವಾರ್ಡ್ ಅಂತಂದ್ರೆ 6 ಮೆಂಬರ್ಸ್ ತಗೊಂಡಿದ್ದಾರೆ. ಇದು ಗೊತ್ತಿರ್ಲಿ ನೋಡಿ. ಯಾವಾಗ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಗೊತ್ತಾಯ್ತು, ಎಷ್ಟು ಮೆಂಬರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮಠ ಅಂತ ಗೊತ್ತಾಯ್ತು. ಪೋಸ್ಟಮಸ್ ಅವಾರ್ಡ್ಸ್ 20, ಟೋಟಲ್ ಅವಾರ್ಡ್ಸ್ ಪ್ರೆಸೆಂಟ್ ಇಲ್ಲಿ ಮಠ ಕೊಟ್ಟಿರೋದು 53, ನಾನ್ ಇಂಡಿಯನ್ ರಿಸಿಪೆಂಟ್ 2. ಸೊ ಇವೆಲ್ಲಾ ಡೇಟಾ ಒಂದಲ್ಲ ಒಂದು ಎಕ್ಸಾಮ್ಸ್ಗೆ ಬಂದೇ ಬರ್ತವೆ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅಂತೇಳಿ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ನೋಡಿ, ಇದೇ ತರ ಇನ್ನ ಕ್ವಾಲಿಟಿಯಾಗಿ ಡೇ ಬೈ ಡೇ ಚೇಂಜಸ್ ಮಾಡ್ಕೊಂಡು ನಿಮ್ಗೋಸ್ಕರ ಬರ್ತಾ ಇದೀವಿ. ಸೊ ನಮ್ಗೋಸ್ಕರ ನೀವು ಮಾಡ್ಬೇಕಾಯ್ತು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಡೇಟಾನ ಚೆನ್ನಾಗಿ ತಿಳ್ಕೊಂಡು ಎಕ್ಸಾಮ್ಸ್ ಅಲ್ಲಿ ನೀಟಾಗಿ ಆನ್ಸರ್ ಮಾಡಿ. ಜೊತೆಗೆ ಒಂದು ನಮಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ವಲ್ಪ ಮಾಹಿತಿ ಎಲ್ಲರಿಗೂ ಹೋದ್ರೆ ಸೊ ಎಲ್ಲರಿಗೂ ರೀಚ್ ಆಗೋದ್ರಿಂದ ನಮಗೂ ಇನ್ನೂ ಖುಷಿಯಾಗಿ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡ್ಲಿಕ್ಕೆ ಇಷ್ಟ ಆಗ್ತದೆ. ನೀವು ಇನ್ನೂ ಡಿಮ್ಯಾಂಡ್ಸ್ ಇನ್ನೂ ಏನಾದ್ರೂ ತಿದ್ದುಪಡಿ ಮಾಡ್ಬೇಕಂದ್ರೆ ನಮ್ಮ ವಿಡಿಯೋಸ್ ಅಲ್ಲಿ ಏನಾದ್ರು ತಪ್ಪುಗಳಿದ್ರೆ ಕಮೆಂಟ್ ಮಾಡಿ, ನಾವು ತಿದ್ಕೊಂಡು ಇನ್ನೂ ಒಳ್ಳೆ ವಿಡಿಯೋಸ್ಗೆ ಬಿಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.